ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವಾಗ ಟೊಮೊಟೊ ತಿಳಿಸಾರು ರಸ ಮಾಡೋದು ತೋರಿಸ್ತಾ ಇದ್ದೀನಿ ನಿಮಗೆ. ಟೊಮೊಟೊ ಒಂದು 5 ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ಇದು ಜೀರಿಗೆ ಮೆಂತ್ಯ ಮೆಣಸು ಪುಡಿ ಮಾಡ್ಕೊಂಡಿರೋದು, ಇದು ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಆಮೇಲೆ ಮಿಕ್ಕಿದ್ದು ತೋರಿಸ್ತೀನಿ ಮತ್ತೆ ನಿಮಗೆ. ನೋಡಿ, ಇದು 1-2 ಹೋಳು ಮಾಡಿ ಇವಾಗ ಹುಣಸೆಹಣ್ಣು ಟೊಮೊಟೊ ಹಾಕಿದ್ದೀನಿ. ಈಗ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ನೀರು ಟೊಮೊಟೊ ಮೇಲೆ ಬರಲಿ. 4 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ, ಟೊಮೊಟೊ ಹುಣಸೆಹಣ್ಣು ಚೆನ್ನಾಗಿ ಬೆಂದಿದೆ. ಅದನ್ನು ನೀರು ಒಂದು ಸ್ವಲ್ಪ ಬಗ್ಸ್ಕೊಂಡು ತಣ್ಣೀರು ಹಾಕ್ಕೊಂಡಿದ್ದೀನಿ. ಇವಾಗ ಈ ಹೊಟ್ಟೆಲ್ಲ ತೆಗಿಬೇಕು. ಇದೆಲ್ಲ ಚೆನ್ನಾಗಿ ಇಸ್ಕೊಳ್ಳಿ. ರಸ ತೊಗೊಂಡ್ಬಿಡಿ. ಹುಣಸೆಹಣ್ಣು ಟೊಮೊಟೊ 2 ಬೆಂದಿದೆ. ಈ ಬಸ್ತಿರೋ ನೀರು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲ ಸೋಸ್ಕೋಬೇಕು. ಇದು ಮತ್ತೆ ಇನ್ನೊಂದ್ಸಲ ನೋಡಿ ನೀರು ಹಾಕ್ಕೊಂಡು ರಸ ತಗೊತಾ ಇದ್ದೀನಿ. ಲಾಸ್ಟಲ್ಲಿ ನೀರೆಲ್ಲ ನಿಧಾನಕ್ಕೆ ಬಗ್ಗಿಸ್ಕೊಂಡು ಈ ಬೀಜ ಇವೆಲ್ಲ ಇರುತ್ತಲ್ಲ, ಇದನ್ನು ಸಾಂಬಾರು ಪುಡಿ ಹಾಕುತ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಸಿದ ನೀರು ತಗೊಂಡು ನೀರೆಲ್ಲ ಹಾಕೊಂಡಿದ್ದಕ್ಕೆ ಇದು ಕುದಿ ಬರಲಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ಕುದಿ ಬರೋವರೆಗೂ ಉಪ್ಪು ಲಾಸ್ಟಲ್ಲಿ ಹಾಕ್ತೀನಿ, ಒಗ್ಗರಣೆನೂ ಲಾಸ್ಟಲ್ಲಿ ಹಾಕ್ತೀನಿ. ಇದು ಕುದಿ ಬರಬೇಕು. ಸಾರು ಕುದೀತಾ ಇದೆ. ಇವಾಗ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊತೀರಿ, ನೋಡ್ಕೊಳ್ಳಿ. 1-2 ಸ್ಪೂನ್ ಎಣ್ಣೆ ತೊಗೊಳ್ಳಿ, ಸಾಕು. ಇವಾಗ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ 2 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ಉಪ್ಪು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಉಪ್ಪು ಖಾರ ಮತ್ತೆ ಹಾಕೋಬೋದು, ನೋಡಿ ಹಾಕ್ಕೊಳ್ಳಿ. ನೋಡಿ, ಎಣ್ಣೆ ಕಾದಿದೆ. ಸಾಸಿವೆ, ಜೀರಿಗೆ, ಸ್ವಲ್ಪ ಇಂಗು, ಇದು ಮೆಣಸು ಮತ್ತು ಜೀರಿಗೆ ಮೆಂತ್ಯ ಪುಡಿ ಮಾಡಿಕೊಂಡು ಇಟ್ಕೊಂಡಿರೋದು. ರಸಕ್ಕೆ ಮಾತ್ರ ಹಾಕೋದು ಇದನ್ನು. ನೋಡಿ, ಎಣ್ಣೆಗೆ ಹಾಕ್ತಾಯಿದ್ದೀನಿ. ಸ್ಟವ್ ಆರಿಸ್ಬಿಟ್ಟು ನೋಡಿ, ಟೊಮೊಟೊ ತಿಳಿಸಾರು ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ನಿಮಗೆ ಈ ತಿಳಿಸಾರು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ನನಗೆ.